ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಅಲ್ಲಿನ ಅಕ್ರಮ ಬಾಂಗ್ಲಾ ವಲಸಿಗರು ರಾಜ್ಯಕ್ಕೆ ಆಗಮಿಸುತ್ತಿದ್ದು ಅವರಿಗೆ ರಾಜ್ಯ ಸರ್ಕಾರ ಆಶ್ರಯ ನೀಡುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿಂದು ಅವರು 20 ವರ್ಷಗಳ ನಂತರ ಎಸ್ಐಆರ್ ನಡೆಸಲಾಗುತ್ತಿದೆ, ಇದರಿಂದ ಅಕ್ರಮವಾಗಿ ನೆಲೆಸಿರುವವರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲು ಸಹಕಾರಿಯಾಗಲಿದೆ. ರಾಜ್ಯದಲ್ಲಿ ಅಕ್ರಮ ಮತದಾರರು ಮೃತಪಟ್ಟವರ ಹೆಸರುಗಳನ್ನು ತೆಗೆದುಹಾಕಲು ಎಸ್ಐಆರ್ ಪ್ರಕ್ರಿಯೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಕೆಲವು ಅಧಿಕಾರಿಗಳು ಅಕ್ರಮವಾಗಿ ಮತದಾರರ ಪಟ್ಟಿಗೆ ವಲಸಿಗರನ್ನು ನೋಂದಾಯಿಸುವ ಕಾರ್ಯ ಮಾಡುತ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ನೆರವು ನೀಡುತ್ತಿದೆ. ಅದರಲ್ಲಿಯೂ ಕಾಂಗ್ರೆಸ್ನಲ್ಲಿನ ಅಲ್ಪಸಂಖ್ಯಾತ ನಾಯಕರು ಬಾಂಗ್ಲಾ ವಲಸಿಗರನ್ನು ಅಕ್ರಮವಾಗಿ ರಾಜ್ಯಕ್ಕೆ ಕರೆತರುವ ಪ್ರಯತ್ನ ಮಾಡುತ್ತಿದ್ದಾರೆ. ಇದರಿಂದ ಅರ್ಹ ಮತದಾರರು ಮತಪಟ್ಟಿಯಿಂದ ದೂರ ಉಳಿಯುವಂತಾಗಿದೆ ಎಂದು ಹೇಳಿದರು. ನೀವು ಕರ್ನಾಟಕದಲ್ಲಿ ಆಶ್ರಯ ಕೊಟ್ರಿ. ಕರ್ನಾಟಕದಲ್ಲಿ ನೀವು ಆಶ್ರಯ ಕೊಟ್ಟಿರುವ ಕಾರಣಕ್ಕಾಗಿ ಸಾವಿರಾರು ಜನ ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬಂದಿದ್ದಾರೆ. ಹಲವಾರು ಜನ ಸಿಕ್ಕಿ ಬಿದ್ದಿದ್ದಾರೆ. ರಾಜ್ಯದ ಜನನೂ ನೋಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಓಡ್ತಿದೆ. ಇದನ್ನ ಸಕ್ರಮ ಮಾಡಕ್ಕೆ ಇವತ್ತು ನೀವು ಹೊರಟಿದ್ದೀರಿ ಮುಖ್ಯಮಂತ್ರಿಗಳೇ. ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಮ ಆದೇಶದ ಮೇಲೆ, ನೀವು ಲಿಖಿತ ಆದೇಶ ಕೊಟ್ಟಿಲ್ಲ, ನಿಮ್ಮ ಮೌಖಿಕ ಆದೇಶದ ಮೇಲೆ, ನಿಮ್ಮ ನಾಯಕರ ಮೌಖಿಕ ಆದೇಶದ ಮೇಲೆ ನಿಮ್ಮ PLAಗಳು ನಿಮ್ಮ ತಾಳಕ್ಕೆ ತಕ್ಕಂತೆ ಇವತ್ತು ಕುಣಿತಿದ್ದಾರೆ.